ನಮಸ್ಕಾರ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. 30 ಮಿನಿಟ್ಸ್ 30 ನ್ಯೂಸ್ ಅಲ್ಲಿ ಸಾಕಷ್ಟು ಪ್ರಮುಖ ಬೆಳವಣಿಗೆಗಳಿದೆ. ಅಂದ್ರೆ ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಆಗುತ್ತೋ ಇಲ್ವಾ ಅನ್ನುವಂತಹ ಗೊಂದಲ ಒಂದು ಕಡೆಯಾದ್ರೆ, ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಹಾಗಾದ್ರೆ ರಾಜಕಾರಣದಲ್ಲಿ ಏನೇನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಸುದ್ದಿಯನ್ನ ನೋಡ್ತಾ ಹೋಗೋಣ. ರಾಜ್ಯ ಸಚಿವ ಸಂಪುಟ ಸಭೆ ವಿಸ್ತರಣೆಯೋ ಪುನಾರಚನೆಯೋ ಅನ್ನೋದು ಇಂದು ಕೂಡ ಫೈನಲ್ ಆಗಲಿಲ್ಲ. ಸದ್ಯ ಸಂಪುಟ ವಿಸ್ತರಣೆ ಇನ್ನೂ 2 ದಿನ ಲೇಟ್ ಎನ್ನಲಾಗ್ತಿದೆ. ಭಾನುವಾರ ಸಿಎಂ ಶಿವಮೊಗ್ಗ ಜಿಲ್ಲಾ ಪ್ರವಾಸ ಹೋಗ್ತಾರೆ. ಹೀಗಾಗಿ ಸಿಎಂ ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಸಂಪುಟ ವಿಸ್ತರಣೆ ನಿರ್ಧಾರವಾಗಲಿದೆ. ಈಗಾಗಲೇ ಸಂಪುಟ ವಿಸ್ತರಣೆ ಬಗ್ಗೆ ಅಮಿತ್ ಶಾ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ. ಅಮಿತ್ ಶಾ ಅವರಿಂದ ಮತ್ತೆ ಬುಲಾವ್ ಬಂದ್ರೆ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇಲ್ಲದಿದ್ರೆ ದೂರವಾಣಿ ಮೂಲಕವೇ ಚರ್ಚಿಸಿ ಸಂಪುಟ ವಿಸ್ತರಣೆ ಬಗ್ಗೆ ನಿರ್ಧರಿಸಲಿದ್ದಾರೆ. ಸೋಮವಾರ ಸಂಪುಟ ವಿಸ್ತರಣೆ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯ ವಲಯದಲ್ಲಿ ಸಚಿವ ಆಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಭಾರಿ ಲಾಬಿ ನಡೆಸ್ತಾ ಇದ್ದು ದೆಹಲಿಯ ಹಾದಿಯನ್ನ ಈಗ ಹಿಡಿದಿದ್ದಾರೆ. ಈಗ ಮತ್ತೊಬ್ಬ ಸಚಿವ ಆಕಾಂಕ್ಷಿ ಎಂಎಲ್ಸಿ ಪುಟ್ಟಣ್ಣ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ದೆಹಲಿಯಲ್ಲಿ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಎಂಎಲ್ಸಿ ಪುಟ್ಟಣ್ಣ, ನಾನು ಕೂಡ ಸಚಿವ ಆಕಾಂಕ್ಷಿ, ಬಿಎಲ್ ಸಂತೋಷ್, ಸಿಟಿ ರವಿ ಮತ್ತು ಪ್ರಹ್ಲಾದ್ ಜೋಶಿ ಅವರ ಭೇಟಿಗೆ ಬಂದಿದ್ದೇನೆ ಅಂತ ಹೇಳಿದರು. ಅವ್ರು ವಿಶ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ನೀವು ಸಚಿವಾಕಾಂಕ್ಷಿಗಳು ಹೌದೋ ಇಲ್ಲ? ಅಲ್ಲ, ಸಚಿವಾಕಾಂಕ್ಷಿ ಕೊಟ್ಟರೆ ಬೇಡ ಅಂದಿವ. ಅಲ್ಲಿ ಬೆಂಗಳೂರೆಲ್ಲ ಭೇಟಿ ಮಾಡಿದ್ದೀನಿ. ಸಿಟಿ ರವಿ ಅವರು ಇಲ್ಲಿ ಸೀಟ್ ಅವತ್ತಿಂದ ಸಿಗಲಿಲ್ಲ. ಸಂತೋಷ್ ಜೋಶಿ ಅವ್ರನ್ನೂ ಭೇಟಿ ಮಾಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು ಈಗ ನಮ್ಮ ಎಲೆಕ್ಷನ್ ಆದಮೇಲೆ ಯಾರು ಸಿಕ್ಕಿರಲಿಲ್ಲ, ಹಾಗಾಗಿ ಭೇಟಿ ಮಾಡಿ ಬರ್ತೀನಿ. ನಾಳೆ ಇರ್ತೀನಿ. ಅವ್ರು ವಿಶ್ ಮಾಡೋಕ್ಕೆ ಅಂತ. ದೆಹಲಿಯಲ್ಲಿ ಬಿಜೆಪಿ ಸಚಿವರು ಹಾಗೂ ಸಚಿವ ಆಕಾಂಕ್ಷಿಗಳು ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿ, ಎಂಎಲ್ಸಿ ನಾರಾಯಣಸ್ವಾಮಿ, ಶಾಸಕ ಅರವಿಂದ ಬೆಲ್ಲದ್ ಸೇರಿ ಹಲವರು ಸಂತೋಷ್ ಅವರನ್ನ ಭೇಟಿಯಾಗಿದ್ರು. ಈ ವೇಳೆ ಮಾತಾಡಿದ ರಮೇಶ್ ಜಾರಕಿಹೊಳಿ, ಸರ್ಕಾರ ರಚನೆಗೆ ಯಾರು ತ್ಯಾಗ ಮಾಡಿದ್ರೋ ಅವರಿಗೆಲ್ಲ ಸ್ಥಾನ ಕೊಡಬೇಕು ಅಂತ ಹೇಳಿದ್ರು. ಈ ಬಗ್ಗೆ ಎಲ್ಲ ನಾಯಕರ ಜೊತೆ ಚರ್ಚೆಯಾಗಿದೆ. ವಿಶ್ವನಾಥ್ಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆಯಾಗಬೇಕು. ಮಹೇಶ್ ಕುಮಟಳ್ಳಿಗೆ ಮುಂದಿನ ದಿನದಲ್ಲಿ ನೋಡೋಣ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಂಎಲ್ಸಿ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಸರ್ಕಸ್ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಕೆಲ ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಸಚಿವ ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಸಿಪಿವೈಗೆ ಸಚಿವ ಸ್ಥಾನಕ್ಕೆ ಸಿಎಂ ಬಿಎಸ್ವೈ ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಬಿಎಸ್ವೈ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವ ಹಿಂದೆ ಸಿಪಿವೈ ಇರುವ ಅನುಮಾನ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕೆ ಸಿಪಿವೈಗೆ ಸಚಿವ ಸ್ಥಾನಕ್ಕೆ ಸಿಎಂ ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಸಿಪಿ ಯೋಗೇಶ್ವರ್ ದೆಹಲಿಯಲ್ಲಿ ಲಾಬಿ ಶುರು ಮಾಡಿದ್ದಾರೆ. ದೆಹಲಿಯಲ್ಲಿ ಸಿಪಿ ಯೋಗೇಶ್ವರ್ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಪಿ ಯೋಗೇಶ್ವರ್, ನನಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಸಿಎಂ ಯಡಿಯೂರಪ್ಪ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದರು. ಇನ್ನು ನಾನು ರಮೇಶ್ ಜಾರಕಿಹೊಳಿ 20 ವರ್ಷದ ಸ್ನೇಹಿತರು. ಸ್ನೇಹದ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಪ್ರಯತ್ನಿಸುತ್ತಿದ್ದಾರೆ. ಬಿಜೆಪಿ ಸರ್ಕಾರ ಬರೋದಕ್ಕೆ ನನ್ನ ಪಾತ್ರ ಏನು ಅಂತ ನಾಯಕರಿಗೆ ಗೊತ್ತಿದೆ ಅಂತ ಯೋಗೇಶ್ವರ್ ಹೇಳಿದರು. ಲೋಕಸಭೆ ಸಂಸದರ ಜೊತೆಗೆ ಸಿಎಂ ಬಿಎಸ್ವೈ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಸಂಸದರಿಗೆ ಸಿಎಂ ಬಿಎಸ್ವೈ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ನೀವು ಸಂಸದರು ಉತ್ತಮ ಕೆಲಸ ಮಾಡಬೇಕು. ನನ್ನಿಂದ ರಾಜ್ಯ ಸರ್ಕಾರದಿಂದ ಏನೇನು ಸಹಾಯ ಬೇಕು ಕೇಳಿ, ನಾನು ಕೊಡ್ತೇನೆ. ಕೇಂದ್ರದಲ್ಲಿ ರಾಜ್ಯದ ಕೆಲಸ ಆಗಬೇಕಾಗಿರೋದ್ರ ಬಗ್ಗೆ ನೀವುಗಳು ಹೆಚ್ಚು ಆಸಕ್ತಿ ವಹಿಸಿ ಒಟ್ಟಾಗಿ ತೆರಳಿ ಮಾಡಿಸಬೇಕು. ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ರಾಜ್ಯದಲ್ಲಿ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಕ್ರಮ ವಹಿಸಿ ವಸತಿ ಇಲಾಖೆಗೆ ಹೆಚ್ಚಿನ ಅನುದಾನ ಕೊಟ್ಟು ನಮ್ಮ ಕ್ಷೇತ್ರಗಳಿಗೆ ಹೆಚ್ಚಿನ ಮನೆಗಳು ಸಿಗುವ ಮಾಡಿ. ರಾಜ್ಯದ ಕೆಲಸ ದೆಹಲಿಯಲ್ಲಿ ಏನಾಗಬೇಕೋ ಅವುಗಳನ್ನು ಡ್ರಾಫ್ಟ್ ಮಾಡಿ ನಮ್ಮ ಕೈಯಲ್ಲಿ ಕೊಡಿ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹೋಗಿ ಅದನ್ನು ಮಾಡಿಸುವ ಜವಾಬ್ದಾರಿ ನಮ್ಮದು. ಅಲ್ಲದೆ ನಾವು 3-4 ತಿಂಗಳಿಗೆ ಒಂದು ಬಾರಿ ಸಭೆ ಸೇರಿ ಚರ್ಚಿಸೋಣ ಅಂತ ಸಂಸದರಿಗೆ ಸಿಎಂ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ವೀರಶೈವ ಲಿಂಗಾಯತ ನಿಗಮ ಸ್ಥಾಪಿಸಲು 500 ಕೋಟಿ ಅನುದಾನ ನೀಡಿದ್ದ ಸಿಎಂ ಈಗ ಲಿಂಗಾಯತರನ್ನ ಒಬಿಸಿಗೆ ಸೇರಿಸಲು ಮುಂದಾಗಿದ್ರು. ಆದರೆ ಸಿಎಂ ನಿರ್ಧಾರದ ವಿರುದ್ಧ ಹೈಕಮಾಂಡ್ ಗರಂ ಆದ ಬೆನ್ನಲ್ಲೇ ಲಿಂಗಾಯತರನ್ನ ಒಬಿಸಿಗೆ ಸೇರಿಸುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಸೇರಿಸುವ ಬಗ್ಗೆ ಸಿಎಂ ಪಕ್ಷದ ವೇದಿಕೆಯಲ್ಲೂ ಚರ್ಚಿಸಿಲ್ಲ. ಅಲ್ಲದೆ ಕೋರ್ ಕಮಿಟಿಯಲ್ಲೂ ಚರ್ಚೆ ಮಾಡಿಲ್ಲ. ಆದರೆ ಸಂಪುಟ ಸಭೆ ಬಳಿಕ ಈ ನಿರ್ಧಾರ ಘೋಷಿಸಲು ಸಿಎಂ ಮುಂದಾಗಿದ್ರು. ಹೈಕಮಾಂಡ್ ಗರಂ ಆಗಿ ಫೋನ್ ಮಾಡಿದ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಸಿಎಂ ತಟಸ್ಥರಾಗಿದ್ದಾರೆ.
ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಬಿಸಿ ಪಟ್ಟಿ ಸಂಬಂಧ ಸಚಿವ ವಿ ಸೋಮಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಾಂತ್ರಿಕವಾಗಿ ಏನ್ ಮಾಡಬೇಕು ಅನ್ನುವ ಮಾಹಿತಿಗಳನ್ನು ಸಿಎಂ ಪಡೆದುಕೊಂಡಿದ್ದಾರೆ. ಆದರೆ ಇವತ್ತಿನ ಸಭೆಯಲ್ಲಿ ಒಬಿಸಿ ಶಿಫಾರಸಿನ ಬಗ್ಗೆ ಚರ್ಚೆಯಾಗದೆ ವಿಷಯ ಮುಂದೂಡಿಕೆ ಆಗಿದೆ. ಆದರೆ ಎಲ್ಲ ರೀತಿಯಲ್ಲೂ ಪರಿಶೀಲಿಸಿ ಈ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಸೋಮಣ್ಣ ಸಮಜಾಯಿಷಿ ಕೊಟ್ಟರು. ಮುಖ್ಯಮಂತ್ರಿಗಳು ಎಲ್ಲಾ ಸಮುದಾಯಕ್ಕೆ ಸೇರಿದವರು, ಅವಶ್ಯಕತೆಗೆ ಅನುಗುಣವಾಗಿ ಸಿಎಂ ನಿರ್ಧಾರ ತಗೊಂಡು ಎಲ್ಲಾ ಸಮುದಾಯದ ಹಿತ ಕಾಯ್ತಾರೆ ಅಂತ ಸೋಮಣ್ಣ ಹೇಳಿದರು. ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಬೇಡಿಕೆ ಸಂಬಂಧ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ ನಡೆಸಿದರು. ಬೇರೆ ಬೇರೆ ಸಮುದಾಯಗಳಿಗೆ ಸಿಗ್ತಾ ಇರುವ ಸೌಲಭ್ಯಗಳು ಲಿಂಗಾಯತ ಸಮುದಾಯಕ್ಕೂ ಸಿಗಬೇಕು ಅಂತ ಒತ್ತಾಯಿಸಿದ್ದಾರೆ. ಲಿಂಗಾಯತ ಪಂಚಮಸಾಲಿಯನ್ನ 2A ಪ್ರವರ್ಗಕ್ಕೆ ಸೇರಿಸಬೇಕು, ಉಳಿದೆಲ್ಲ ಲಿಂಗಾಯತ ವರ್ಗಗಳನ್ನು ಒಬಿಸಿಗೆ ಸೇರಿಸಬೇಕು. ನಾಳೆ ಸಂಜೆಯವರೆಗೂ ಸಿಎಂ ಪ್ರತಿಕ್ರಿಯೆಗೆ ಕಾಯ್ತೀವಿ. ಅಷ್ಟರಲ್ಲಿ ಸಿಎಂ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಇಲ್ಲದಿದ್ರೆ ಡಿಸೆಂಬರ್ 23ರಿಂದ ಕೂಡಲ ಸಂಗಮದಿಂದ ವಿಧಾನಸೌಧ ಚಲೋ ಮೂಲಕ ಬೃಹತ್ ಪಾದಯಾತ್ರೆ ನಡೆಸಲಿದ್ದೇವೆ ಅಂತ ಎಚ್ಚರಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್, ಈಗ ಮತ್ತೊಂದು ಟೆನ್ಷನ್ ಶುರುವಾಗ್ತಿದೆ. ಒಕ್ಕಲಿಗ ಈಡಿಗ ಬಳಿಕ ಈಗ ಕ್ಷತ್ರಿಯ ಸಂಘದಿಂದ ಸಮುದಾಯಕ್ಕೆ ನಿಗಮ ಸ್ಥಾಪಿಸಿ ಅಂತ ಬೇಡಿಕೆ ಬಂದಿದೆ. ಕ್ಷತ್ರಿಯ ಸಮುದಾಯದ ಮುಖಂಡರು ಸಿಎಂ ನಿವಾಸ ಕಾವೇರಿಗೆ ಕಾಲ್ನಡಿಗೆಯಲ್ಲಿ ಬಂದು ಮುತ್ತಿಗೆ ಹಾಕಿ ಒತ್ತಾಯಿಸಿದ್ದಾರೆ. ಈ ಹಿಂದೆ ಅಮಿತ್ ಶಾ ರಾಜ್ಯ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತೆ ನಮಗೆ ನಿಗಮ ಸ್ಥಾಪಿಸಿ ಅಂತ ಕ್ಷತ್ರಿಯ ಮುಖಂಡರು ಒತ್ತಾಯಿಸಿದ್ದಾರೆ. ಈ ವೇಳೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನ ತಡೆದಿದ್ರು. ಬಳಿಕ ಒಟ್ಟಾಗಿ ಬಾರದೆ ಒಂದಿಬ್ಬರು ಬಂದು ಸಿಎಂಗೆ ಮನವಿ ಸಲ್ಲಿಸುವಂತೆ ಪೊಲೀಸರು ಮನವೊಲಿಸಿ ಅವರನ್ನು ವಾಪಸ್ ಕಳುಹಿಸಿದ್ದಾರೆ. ಈಡಿಗ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡಿ ಅಂತ ಮಾಜಿ ಸಚಿವ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತೇದಾರ್ ಆಗ್ರಹಿಸಿದ್ದಾರೆ. ಪಂಚಮಸಾಲಿ ಸಮಾಜ ಕೆಟಗರಿ 2ಗೆ ಸೇರ್ಪಡೆಗೆ ನಮ್ಮ ಅಭ್ಯಂತರ ಇಲ್ಲ. ಈಗಾಗಲೇ ಕುರುಬರು ಎಸ್ಟಿಗೆ ಸೇರ್ಪಡೆ ಮಾಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಈಡಿಗ ಸಮಾಜದಲ್ಲಿಯೂ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ. ಹೀಗಾಗಿ ಈಡಿಗ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡಿ, ಅದಾಗದಿದ್ದರೆ ತಕ್ಷಣವೇ ಕೆಟಗರಿ 1ಗಾದ್ರೂ ಸೇರ್ಪಡೆ ಮಾಡಿ ಅಂತ ಸಿಎಂ ಯಡಿಯೂರಪ್ಪಗೆ ಮಾಲಿಕಯ್ಯ ಗುತ್ತೇದಾರ್ ಆಗ್ರಹಿಸಿದ್ದಾರೆ. ಒಕ್ಕಲಿಗ ಸಮಾಜವನ್ನ 2Aಗೆ ಸೇರಿಸಲು ಒತ್ತಾಯ ಕೇಳಿ ಬಂದಿದೆ. ರಾಮನಗರದಲ್ಲಿ ಜೆಡಿಎಸ್ ಮಾಜಿ ಶಾಸಕ ಕೆ ರಾಜು ಸಿಎಂಗೆ ಒತ್ತಾಯಿಸಿದ್ದಾರೆ. ಲಿಂಗಾಯತ ಸಮಾಜವನ್ನ 2Aಗೆ ಸೇರಿಸಲು ಸಿಎಂ ಒಲವು ತೋರಿದ್ದಾರೆ. ಆ ಸಮಾಜಕ್ಕೆ ಪ್ರಾಧಿಕಾರ ಕೂಡ ರಚನೆ ಮಾಡಿದ್ದಾರೆ. ಆದರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ. ಒಕ್ಕಲಿಗ ಸಮಾಜದಲ್ಲೂ ಕಡುಬಡವರಿದ್ದಾರೆ. ಲಿಂಗಾಯತ ಸಮಾಜದಂತೆ ಒಕ್ಕಲಿಗ ಸಮಾಜಕ್ಕೂ ನ್ಯಾಯ ಕೊಡ್ಲಿ. ಸಿಎಂ ಯಡಿಯೂರಪ್ಪ ಅವರು ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯವನ್ನ ಒಬಿಸಿಗೆ ಸೇರಿಸಬೇಕು ಅಂತ ಚಿತ್ರದುರ್ಗದಲ್ಲಿ ಮುರುಘಾ ಶರಣರು ಮನವಿ ಮಾಡಿದ್ದಾರೆ. ಅಲ್ಲದೆ ಲಿಂಗಾಯತರಿಗೆ 16% ಮೀಸಲಾತಿ ಕೊಡಬೇಕು ಅಂತಾನು ಒತ್ತಾಯಿಸಿದ್ದಾರೆ. ಲಿಂಗಾಯತರೆಲ್ಲ ಶ್ರೀಮಂತರಲ್ಲ, ಲಿಂಗಾಯತರೆಲ್ಲ ಬಡವರಲ್ಲ, ಲಿಂಗಾಯತರಲ್ಲಿ ಇರುವ ಬಡವರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಎಲ್ಲಾ ಜಾತಿಗಳಿಗೂ ಸೌಲಭ್ಯ ಪಡೆಯಲು ಸಂಪೂರ್ಣ ಅವಕಾಶ ಇದೆ. ಸಮಾಜದ ಪರಿಕಲ್ಪನೆಗೆ ಪೂರಕ ಕೆಲಸ ನಡೀತಾ ಇದೆ ಅಂತ ಹೇಳಿದರು. ಚನ್ನಪಟ್ಟಣಕ್ಕೆ ನಾನೇ ಮಂತ್ರಿ, ನಾನೇ ಸರ್ಕಾರ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಪರೋಕ್ಷವಾಗಿ ಸಿಪಿ ಯೋಗೀಶ್ವರ್ ವಿರುದ್ಧ ಎಚ್ಡಿಕೆ ಗುಡುಗಿದ್ದಾರೆ. ಬಡವರ ಭೂಮಿ ಕಬಳಿಸಲು ಹೋದವರು ಮಂತ್ರಿ ಆಗಲು ಹೊರಟಿದ್ದಾರೆ. ಯಾರನ್ನೋ ಮಂತ್ರಿ ಮಾಡ್ತಾರೆ ಅಂತ ನಾನು ಹೆದರ್ತೀನಾ? ನಮ್ಮ ಕುಟುಂಬದಲ್ಲಿ ಬಹಳ ಜನರನ್ನ ನೋಡಿದ್ದೇವೆ, ಮುಖ್ಯಮಂತ್ರಿಗಳನ್ನೇ ನಾವು ಹೆದರಿಸಿದ್ದೇವೆ ಅಂತ ಎಚ್ಡಿಕೆ ಗುಡುಗಿದ್ರು. ಯಡಿಯೂರಪ್ಪ ಇನ್ನು 4 ಜನರನ್ನ ಬೇಕಾದ್ರೆ ಮಂತ್ರಿ ಮಾಡ್ಲಿ, ಹೆದರಿಸುವ ಶಕ್ತಿ ನನಗಿದೆ. ನಾನು ಯಾರನ್ನೋ ಮಂತ್ರಿ ಮಾಡಬೇಡಿ ಅನ್ನುವಂತಹ ಕೀಳು ಮಟ್ಟಕ್ಕೆ ಇಳಿಯಲ್ಲ ಅಂತ ಹೇಳಿದ್ರು ಎಚ್ಡಿಕೆ. ಅದ್ಯಾರನ್ನೋ BJPಲಿ ಮಂತ್ರಿ ಮಾಡೋ ವಿಷಯದಲ್ಲಿ ನಾನು ಮಾಡಬೇಡಿ ಅಂತ ಹೇಳಿದ್ದೀನಿ ಅಂತ ಹೇಳಿ ನಾನು ಮಂತ್ರಿಗಳನ್ನ ಮಾಡಿದ ತಕ್ಷಣ ಎದುರ್ಕೊಳ್ಳೋಣ. ಚನ್ನಪಟ್ಟಣಕ್ಕೆ ನಾನೇ ಮಂತ್ರಿ, ನಾನೇ ಸರ್ಕಾರ. ಆ ಮಂತ್ರಿ ಮಾಡಿ ಏನೇನು ಮಾಡೋರಿ ಅಂತ ನೋಡಿಲ್ವೇ? ಅವರೇನೋ 20 ಕೆರೆ ತುಂಬಿಸಿದ್ದಕ್ಕೆ ಭಗೀರಥ ಆಗೋದ್ರು. ನಾನು 128 ಕೆರೆ ತುಂಬಿಸಿದ್ದೀನಿ. ಕಾನೂನು ಬಾಹಿರವಾದಂಥ ಚಟುವಟಿಕೆ ನಡೆಸಲಿಕ್ಕೆ ಅವಕಾಶ ಕೊಡಲ್ಲ. ಆ ಭೂಮಿ ಹೇಳಿದ್ನಲ್ಲ ನುಣ್ಣೋರ್ದು, ಬರಲಿ ಅಸೆಂಬ್ಲಿನಲ್ಲಿ. ಯಡಿಯೂರಪ್ಪನವ್ರು ಇನ್ನೂ 4 ಜನ ಮಂತ್ರಿ ಮಾಡ್ಕೊಳ್ಳಿ. ನೂತನ ವಿಜಯನಗರ ಪ್ರತ್ಯೇಕ ಜಿಲ್ಲೆ ಘೋಷಣೆ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಹೊಸಪೇಟೆಯಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು. ಸಚಿವ ಆನಂದ್ ಸಿಂಗ್ ಮನೆ ಮುಂದೆ ಮತ್ತು ರೋಟರಿ ವೃತ್ತದಲ್ಲಿ ಪಟಾಕಿ ಹಚ್ಚಿ ಅಭಿಮಾನಿಗಳು ಸಂಭ್ರಮಿಸಿದರು. ಜಿಲ್ಲೆ ಘೋಷಣೆಯಿಂದ ಬಳ್ಳಾರಿಯಲ್ಲಿ ಬೇಸರ ಮೂಡಿದ್ದು ಹೊಸಪೇಟೆಯಲ್ಲಿ ಮಾತ್ರ ಸಂಭ್ರಮ ಮನೆ ಮಾಡಿದೆ. ನವೆಂಬರ್ 30ರೊಳಗೆ ಫೀಸ್ ಕಟ್ಟದಿದ್ರೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡಲು ಖಾಸಗಿ ಶಾಲೆಗಳು ನಿರ್ಧಾರ ಕೈಗೊಂಡಿದ್ವು. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ನಿರ್ದೇಶಕರು ಖಾಸಗಿ ಶಾಲೆಗಳ ಒಕ್ಕೂಟದೊಂದಿಗೆ ಇವತ್ತು ಸಭೆ ನಡೆಸಿದರು. ಈ ವೇಳೆ ಖಾಸಗಿ ಶಾಲೆಗಳನ್ನ ಶಿಕ್ಷಣ ಇಲಾಖೆ ಮನವೊಲಿಕೆ ಮಾಡಿದೆ. ಸದ್ಯಕ್ಕೆ ಶುಲ್ಕ ಪಾವತಿಸದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ನಿಲ್ಲಿಸಲ್ಲ ಅಂತ ಖಾಸಗಿ ಶಾಲೆಗಳು ಒಪ್ಪಿಕೊಂಡಿವೆ. ಖಾಸಗಿ ಶಾಲೆಗಳ ಸಮಸ್ಯೆ ಬಗ್ಗೆ ಶೀಘ್ರವೇ ಸರ್ಕಾರಕ್ಕೆ ತಿಳಿಸಿ ಪರಿಹರಿಸುವುದಾಗಿ ಶಿಕ್ಷಣ ಇಲಾಖೆ ಆಯುಕ್ತರು ಇವತ್ತು ಭರವಸೆ ನೀಡಿದ್ದಾರೆ.
ನಿವಾರ್ ಚಂಡಮಾರುತ ಎಫೆಕ್ಟ್ನಿಂದ ದಕ್ಷಿಣ ಒಳಭಾಗದಲ್ಲಿ ಹಲವು ಕಡೆ ಹಾಗೂ ಉತ್ತರ ಒಳಭಾಗದಲ್ಲಿ ಅಲ್ಲಲ್ಲಿ ಮಳೆಯಾಗುತ್ತಿದೆ. ಮುಂದಿನ 48 ಗಂಟೆಗಳಲ್ಲಿ ಬಂಗಾಳ ಉಪಸಾಗರದಲ್ಲಿ ಮತ್ತೊಮ್ಮೆ ವಾಯುಭಾರ ಕುಸಿತ ಆಗುವ ಸಾಧ್ಯತೆ ಇದೆ. ಹೀಗಾಗಿ ದಕ್ಷಿಣ ಒಳಭಾಗದಲ್ಲಿ ನವೆಂಬರ್ 27ರಿಂದ ಡಿಸೆಂಬರ್ 1ರವರೆಗೆ ಅಲ್ಲಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಐಎಂಎ ಕಂಪನಿ ಬಹುಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರದಲ್ಲಿದ್ದ ಮಾಜಿ ಸಚಿವ ರೋಷನ್ ಬೇಗ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ನವೆಂಬರ್ 30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ರೋಷನ್ ಬೇಗ್ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ಹಿನ್ನೆಲೆಯಲ್ಲಿ ಸಿಬಿಐ ಕಸ್ಟಡಿಗೆ ಪಡೆಯಲು ಸಾಧ್ಯವಾಗಿಲ್ಲ ಅಂತ ಸಿಬಿಐ ವಿಶೇಷ ಕೋರ್ಟ್ಗೆ ಎಸ್ಪಿಪಿ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ. ಜೈಲಲ್ಲೇ ಇನ್ನೂ ಕಾಲ ಕಳೆಯುವಂತಾಗಿದೆ. ಯೋಗೇಶ್ ಗೌಡ ಹತ್ಯೆ ಕೇಸಲ್ಲಿ ಜೈಲು ಸೇರಿರೋ ವಿನಯ್ ಕುಲಕರ್ಣಿ ಅವರ ಜಾಮೀನು ಅರ್ಜಿಯನ್ನ ಧಾರವಾಡದ 3ನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಡಿಸೆಂಬರ್ 4ಕ್ಕೆ ಮುಂದೂಡಿದೆ. ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಹುಣಸೂರು ಶಾಸಕ ಮಂಜುನಾಥ್ ಮಾತಿನ ಸಮರ ಸಾರಿದ್ದಾರೆ. ಡಿಸಿಗೆ ಕೊಲೆಸ್ಟ್ರಾಲ್ ತಲೆಗೆ ಹತ್ತಿದೆ, ಅದಕ್ಕೆ ಅವರು ಹೀಗೆ ನಡೆದುಕೊಳ್ತಿದ್ದಾರೆ. ಮೈಸೂರಿನ ಹಲವು ಶಾಸಕರಿಗೆ ಕೊರೋನಾ ಬಂದಾಗ ಡಿಸಿಯಾಗಿ ವಿಚಾರಿಸುವ ಸೌಜನ್ಯ ತೋರಿಲ್ಲ, ಸಾರ್ವಜನಿಕರ ಕೆಲಸ ಮಾತ್ರ ಮಾಡಿಕೊಡಿ ಅಂತ ಚಾಟಿ ಬೀಸಿದ್ದಾರೆ. ಇನ್ನುಳಿದ ಪ್ರಮುಖ 10 ಸುದ್ದಿಯನ್ನ ನೋಡೋಣ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಸುದ್ದಿಯನ್ನ ನೋಡೋಣ. ಮಂಗಳೂರಿನಲ್ಲಿ ಉಗ್ರ ಸಂಘಟನೆಗಳ ಪರ ಗೋಡೆ ಬರಹ ಬರೆಯಲಾಗಿದೆ. ಸರ್ಕಿಟ್ ಹೌಸ್ ರಸ್ತೆಯಲ್ಲಿರೋ ಅಪಾರ್ಟ್ಮೆಂಟ್ ಗೋಡೆ ಮೇಲೆ #ಟ್ಯಾಗ್ ಹಾಕಿ ಲಷ್ಕರ್ ಜಿಂದಾಬಾದ್ ಅಂತ ಬರೆದಿದ್ದಾರೆ. ವಿಷಯ ತಿಳಿದ ತಕ್ಷಣವೇ ಗೋಡೆ ಬರಹವನ್ನ ಕದ್ರಿ ಠಾಣೆ ಪೊಲೀಸರು ಅಳಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ಶೋಧ ನಡೆಸ್ತಾ ಇದ್ದು ಸುತ್ತಮುತ್ತಲಿನ ರಸ್ತೆಗಳ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಲಷ್ಕರ್ ಪರ ಗೋಡೆ ಬರಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವ ಸಂಸದೆ ಶೋಭಾ ಕರಂದ್ಲಾಜೆ, ಕಾಶ್ಮೀರ ಪಾಕಿಸ್ತಾನದ ಉಗ್ರರು ಮಂಗಳೂರು ತನಕ ಬಂದಿದ್ದಾರಾ ಅನ್ನುವ ಸಂಶಯ ಕಾಡ್ತಿದೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಈ ಬರಹದ ಹಿಂದಿರೋರು ಯಾರು ಅನ್ನೋದನ್ನ ಕಂಡುಹಿಡಿಯಬೇಕು. ಕೇಂದ್ರ ಗೃಹ ಮಂತ್ರಿಗಳು ಈ ಕುರಿತು ಗಮನ ಹರಿಸಬೇಕು ಅಂತ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಗಳೂರಲ್ಲಿ ಲಷ್ಕರ್ ಜಿಂದಾಬಾದ್ ಗೋಡೆ ಬರಹ ವಿರೋಧಿಸಿ ಎಬಿವಿಪಿ ಕಾರ್ಯಕರ್ತರು ಪಂಚು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ ಮುಂಭಾಗದಲ್ಲಿ 100 ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ವಿವಾದಾತ್ಮಕ ಬರಹ ಬರೆದವರನ್ನು ತಕ್ಷಣವೇ ಬಂಧಿಸುವಂತೆ ಈ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು. ಬೀದರ್ ಜಿಲ್ಲೆಯಲ್ಲಿ ಕೆಲ ದಿನಗಳ ಹಿಂದೆ ಜಾನುವಾರುಗಳಲ್ಲಿ ಕಾಣಿಸಿಕೊಂಡಿದ್ದ ಚರ್ಮಗಡ್ಡೆ ರೋಗವೇ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ಆಗಲೇ ಮತ್ತೊಂದು ಬಗೆಯ ವಿಚಿತ್ರ ರೋಗ ಬೀದರ್ ಜಿಲ್ಲೆಯ ಕತ್ತೆಗಳಲ್ಲಿ ಕಾಣಿಸಿಕೊಂಡಿದೆ. ಔರಾದ್ ತಾಲೂಕು ಒಂದರಲ್ಲೇ 11 ಕತ್ತೆಗಳು ಮೃತಪಟ್ಟಿವೆ. ಔರಾದ್ ತಾಲೂಕಿನ ಹಾಲಹಳ್ಳಿ, ಬಳತ, ನಿಡೋದ ಹಾಗೂ ಕೊಳ್ಳೂರು ಗ್ರಾಮಗಳ ಕತ್ತೆಗಳಲ್ಲಿ ಸುರ್ರಾ ವೈರಸ್ ಅನ್ನುವ ವಿಚಿತ್ರ ರೋಗ ಕಾಣಿಸಿಕೊಂಡಿದೆ. ಅತಿಯಾದ ಜ್ವರ, ಉಸಿರಾಟದ ತೊಂದರೆ ಹಾಗೂ ಕಾಲುಗಳಲ್ಲಿ ಊತ ಬಂದು ಕತ್ತೆಗಳು ಮೃತಪಟ್ಟಿರುವುದು ದೃಢಪಟ್ಟಿತ್ತು. ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದ ಶ್ವಾನವನ್ನ ಯುವಕರು ರಕ್ಷಣೆ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆಕಸ್ಮಿಕವಾಗಿ ಶ್ವಾನ ಬಾವಿಗೆ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇತ್ತು. ಹಗ್ಗದ ಸಹಾಯದಿಂದ ಯುವಕರು ನಾಯಿಯನ್ನ ರಕ್ಷಣೆ ಮಾಡಿದ್ದಾರೆ. ಉಳಿದ ಪ್ರಮುಖ 5 ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಹುಬ್ಬಳ್ಳಿಯ ನವನಗರ ಠಾಣೆಯ 35 ಪೊಲೀಸ್ ಸಿಬ್ಬಂದಿ ಸಾಮೂಹಿಕ ವರ್ಗಾವಣೆ ಕೋರಿ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ವಕೀಲ ವಿನೋದ್ ಪಾಟೀಲ್ ಮತ್ತು ಇನ್ಸ್ಪೆಕ್ಟರ್ ಪ್ರಭು ಸೂರಿ ನಡುವೆ ವಾಗ್ವಾದ ನಡೆದಿತ್ತು. ಪೊಲೀಸರು ತಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅಂತ ವಕೀಲ ವಿನೋದ್ ಪಾಟೀಲ್ ಆರೋಪಿಸಿದ್ರು. ಪೊಲೀಸರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಧಾರವಾಡದಲ್ಲಿ ವಕೀಲರು ಪ್ರತಿಭಟನೆ ಮಾಡಿದ್ರು. ವಕೀಲರ ಒತ್ತಡದಿಂದಾಗಿ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಲು ಆಗ್ತಾ ಇಲ್ಲ ಅಂತ ಹೇಳಿ ಪೊಲೀಸರು ಬೇಸರ ವ್ಯಕ್ತಪಡಿಸಿ ಸಾಮೂಹಿಕ ವರ್ಗಾವಣೆ ಕೋರಿ ಮನವಿ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜ್ಞಾನ ತಪ್ಪಿದ ಸ್ಥಿತಿಯಲ್ಲಿ ಒಂದೇ ಕುಟುಂಬದ 4 ಪತ್ತೆಯಾಗಿದ್ದಾರೆ. ಈ ಪೈಕಿ ಒಬ್ಬರು ಮೃತಪಟ್ಟಿದ್ದು 3ರ ಸ್ಥಿತಿ ಚಿಂತಾಜನಕವಾಗಿದೆ. 16 ವರ್ಷದ ಅರ್ಚನಾ ಅನ್ನುವರು ಸಾವನ್ನಪ್ಪಿದ್ದಾರೆ. ತಂದೆ ರಾಮಾಂಜನೇಯಲು, ತಾಯಿ ಶಾಂತಮ್ಮ ಹಾಗೂ ಕಿರಿಯ ಮಗಳು ಅಂಕಿತ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗೌರಿಬಿದನೂರು ತಾಲೂಕು ತೊಂಡೇಬಾವಿ ಹೋಬಳಿ ಮರಾಠಿ ಪಾಳ್ಯದಲ್ಲಿ ಘಟನೆ ನಡೆದಿದ್ದು ಕಾರಣ ತಿಳಿದು ಬಂದಿಲ್ಲ. ಮಂಡ್ಯದ ಗುತ್ತಲಿನ ರೌಡಿ ಶೀಟರ್ ಸುಮಂತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವ ಪೊಲೀಸ್ ಠಾಣಾ ಪೊಲೀಸರು 3 ಜನ ಬಾಲಾಪರಾಧಿಗಳು ಸೇರಿದಂತೆ ಒಟ್ಟು 8 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಂಜುನಾಥ್, ಪವನ್, ಚಂದನ್, ಅಫ್ನಾನ್ ಖಾನ್, ದರ್ಶನ್ ಬಂಧಿತ ಆರೋಪಿಗಳಾಗಿದ್ದು ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ ಮಾರಕಾಸ್ತ್ರ ಸೇರಿ ವಾಹನಗಳು ಹಾಗೂ ಮೊಬೈಲ್ ಅನ್ನು ಜಪ್ತಿ ಮಾಡಲಾಗಿದೆ. ಅಕ್ಟೋಬರ್ 30ರಂದು ಮಂಡ್ಯದ ಗುತ್ತಲಿನಲ್ಲಿ ರೌಡಿ ಶೀಟರ್ ಸುಮಂತ್ ಕೊಲೆ ನಡೆದಿತ್ತು.
ನವೆಂಬರ್ 30ರಿಂದ ಕಸ ಎತ್ತದಿರಲು ಬಿಬಿಎಂಪಿ ಸ್ವಚ್ಛತೆ ಲಾರಿ ಗುತ್ತಿಗೆದಾರರ ಸಂಘ ಎಚ್ಚರಿಕೆ ಕೊಟ್ಟಿದೆ. ಏಪ್ರಿಲ್ನಿಂದ ಗುತ್ತಿಗೆ ಹಣ ಬಿಡುಗಡೆಯಾಗಿಲ್ಲ. ಹಣಕಾಸು ವಿಭಾಗದ ವಿಶೇಷ ಆಯುಕ್ತರಾದ ತುಳಸಿ ಮದಿನೇನಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಸಭೆ ನಡೆಸಿ 4 ತಿಂಗಳ ನಂತರ ಹಣ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಹೇಳಿದ್ರು ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪಿಸಿ ಸಮಸ್ಯೆ ಬಗೆಹರಿಸದಿದ್ರೆ ಕಸ ಎತ್ತದಿರಲು ತೀರ್ಮಾನ ಮಾಡಲಾಗಿದೆ. ಸಿಡ್ನಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆಲುವನ್ನ ಸಾಧಿಸಿದೆ. 66 ರನ್ಗಳಿಂದ ಆಸ್ಟ್ರೇಲಿಯಾ ಈ ಪಂದ್ಯವನ್ನ ಗೆದ್ದುಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಆಸ್ಟ್ರೇಲಿಯಾ 6 ವಿಕೆಟ್ ನಷ್ಟಕ್ಕೆ 374 ರನ್ ದಾಖಲಿಸಿತ್ತು. ಈ ಸವಾಲನ್ನ ಸ್ವೀಕರಿಸಿ ಬ್ಯಾಟಿಂಗ್ಗೆ ಇಳಿದ ಟೀಂ ಇಂಡಿಯಾ 50 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 308 ರನ್ ಗಳಿಸಿ ಸೋಲು ಕಂಡಿತು. ಇದು ಈ ಹೊತ್ತಿನ 30 ಮಿನಿಟ್ಸ್ 30 ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.